ಈ ವಾರ ವೈಷ್ಣವ ಸದಾಚಾರದಲ್ಲಿ ಪ್ರಸಾದವನ್ನು ಹೇಗೆ ಗೌರವಯುತವಾಗಿ ನಾವು ಸ್ವೀಕಾರ ಮಾಡೋದನ್ನು ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಅದು ಪ್ರಸಾದ ಯಾವಾಗ ಆಗುತ್ತೆ ಅಂದರೆ, ಭಕ್ತಿಯಿಂದ ಭಗವಂತನಿಗೆ ನಾವು ಆಹಾರವನ್ನು ಅರ್ಪಿಸಿದಾಗ ಅದು ಪ್ರಸಾದವಾಗಿ ನಮಗೆ ಸಿಗುತ್ತೆ. ಮತ್ತು ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರಸಾದವನ್ನೇ ತಗೋಬೇಕು ಅಂದರೆ ಸ್ವಲ್ಪ ನಮಗೆ ಚಾಲೆಂಜಿಂಗು. ಮತ್ತು ಅದಕ್ಕೆ ಕೆಲವು ಮಾನದಂಡಗಳನ್ನು ನಮಗೆ ಕೊಟ್ಟಿರ್ತಾರೆ, ಅದನ್ನು ಪಾಲಿಸೋದ್ರ ಮೂಲಕ ಅದನ್ನೆಲ್ಲ ನಾವು ಕಾಪಾಡ್ಕೋಬೇಕಾಗುತ್ತೆ. ಒಂದು ಭಕ್ತರು ಅಡುಗೆ ಮಾಡಿದಂತಹ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಮತ್ತು ಭಗವಂತನಿಗೆ ಅರ್ಪಿಸಿದ ಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಮತ್ತು ಭಗವಂತನ ಸೇವೆಯಲ್ಲಿ ತೊಡಗಿರೋರು ಮಾಡಿದಾಗ ನಾವು ಪ್ರಸಾದವನ್ನು ಸ್ವೀಕಾರ ಮಾಡೋದು. ಮತ್ತು ಬೇರೆ ಯಾರೋ ಮಾಡಿದಂತಹ ಅಡುಗೆಯನ್ನು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಬೇರೆಯವರು ತಯಾರು ಮಾಡಿದಂಥ ಆಹಾರಗಳಾಗಿರ್ಬೋದು, ಚಾಕ್ಲೇಟ್, ಐಸ್ ಕ್ರೀಮು, ಚಿಪ್ಸು, ಪಾನೀಯ, ಬ್ರೆಡ್ಡು, ಇವನ್ನೆಲ್ಲ ನಾವು ತಗೋಬಾರ್ದು. ಆದಷ್ಟು ಮನೆಯಲ್ಲೇ ತಯಾರಿಸಿದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಮತ್ತು ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಅವ್ರಿಗೆ ಮನೆಯಲ್ಲೇ ಮಾಡಿದಂತಹ ನಿಂಬೆಹಣ್ಣಿನ ಜ್ಯೂಸ್ ಆಗಿರ್ಬೋದು, ಹಣ್ಣಿನ ಜ್ಯೂಸು, ಇದನ್ನು ನಾವು ಕೊಡ್ಬೋದು. ಯಾವಾಗಲೂ ನಾವು ಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಅದು ಕೆಲವು ಟೈಮ್ ಚಾಲೆಂಜ್. ಇವಾಗ ನಾವು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ಎಲ್ಲೋ ಪ್ರೀಚಿಂಗಿಗೆ ಹೋಗಿರ್ತೀವಿ, ಅಥವಾ ನಮ್ಮ ವೈಯಕ್ತಿಕ ಕೆಲಸಗಳಿಗೆ ನಾವು ಹೊರಗಡೆ ಹೋಗಿರ್ತೀವಿ. ಅಲ್ಲಿ ಹೇಗೆ ನಾವು ಇದನ್ನೆಲ್ಲ ಪಾಲಿಸ್ಬೋದು ಅಂದರೆ, ಆದಷ್ಟು ಹೊರಗಡೆ ಹೋದಾಗ ನಾವು ಪ್ರಸಾದವನ್ನು ತೊಗೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ಇನ್ನು ಸ್ವಲ್ಪ ಜಾಸ್ತಿ ಟ್ರಾವೆಲಿಂಗ್ ಇದ್ದಾಗ ಆದಷ್ಟು ಹೊರಗಡೆ ಬೇಯಿಸಿದಂಥ ಆಹಾರವನ್ನು ತಗೊಳ್ಳೋದಕ್ಕಿಂತ ಹಣ್ಣು, ಹಾಲು, ಈ ರೀತಿಯಾದಂಥ ಆಹಾರಗಳನ್ನು ನಾವು ತಗೊಳ್ಬೋದು. ಅದು ನಮ್ಮ ಆರೋಗ್ಯಕ್ಕೆ ಯೋಗ್ಯವಾಗಿರುತ್ತೆ. ಮತ್ತು ಇವಾಗ ಹೊರಗಡೆ ಹೋದಾಗ, ಇವಾಗ ಮಕ್ಕಳಿರ್ತಾರೆ, ಎಲ್ಲೋ ರೆಸ್ಟೋರೆಂಟ್ಗಳಿಗೆ ಕರ್ಕೊಂಡು ಹೋಗಿ ಅಂತ ನಮಗೆ ಫೋರ್ಸ್ ಮಾಡ್ಬೋದು. ಅಂಥ ಸಮಯದಲ್ಲಿ ಸಾಧ್ಯವಾದಷ್ಟು ಸಸ್ಯಾಹಾರಿ ರೆಸ್ಟೋರೆಂಟ್ಗಳಿಗೆ ಹೋಗೋದು, ಮತ್ತು ಅಲ್ಲಿ ಸಾತ್ವಿಕ ಆಹಾರಗಳನ್ನೇ ನಾವು ತಗೊಳ್ಳೋದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಹಾಕ್ದೇ ಇರುವಂತಹ ಆಹಾರಗಳನ್ನೇ ನಾವು ತಗೋಬೇಕಾಗುತ್ತೆ. ಆದಷ್ಟು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಮತ್ತು ತುಂಬ ಖಾರವಾದಂಥ ರಾಜಸಿಕ ಆಹಾರಗಳು ಮತ್ತು ತುಂಬ ಆಯಿಲಿ ಫುಡ್ಸು, ಇವನ್ನೆಲ್ಲ ನಾವು ತಗೋಬಾರ್ದು. ಮತ್ತು ಪ್ರಸಾದವನ್ನು ನಾವು ವ್ಯರ್ಥ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಪ್ರಸಾದ ಬಡಿಸಿರ್ತಾರೆ ನಮಗೆ, ಅದು ನಮಗೆ ಜಾಸ್ತಿ ಆಗಿರುತ್ತೆ. ಸೊ ನಾವು ತಗೊಳ್ಳೋದಕ್ಕಿಂತ ಮುಂಚೆನೇ ಬೇರೆಯವರಿಗೆ ಅದನ್ನು ಕೊಡ್ಬೋದು. ಪ್ರಸಾದವನ್ನು ತಗೊಳ್ಳೋ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ಪ್ರಸಾದಕ್ಕೆ ನಾವು ಗೌರವಯುತ ಪ್ರಣಾಮವನ್ನು ನಾವು ಸಲ್ಲಿಸಬೇಕು. ಮತ್ತು ಭಗವಂತನ ಕರುಣೆಯಿಂದ ನಾವು ಇವತ್ತಿನ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದೀವಿ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಭಗವಂತನ ಕರುಣೆ ಮತ್ತು ಪ್ರಸಾದಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಪ್ರಸಾದ ತಗೊಳ್ಬೇಕಾದ್ರೆ ನಾವು ಆದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಬೇರೆ ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕಿಂತ ಭಗವಂತನ ನಾಮಸ್ಮರಣೆ ಅಥವಾ ಭಗವಂತನ ಲೀಲೆಗಳನ್ನು ನಾವು ಸ್ಮರಣೆ ಮಾಡ್ತಾ ಪ್ರಸಾದವನ್ನು ತಗೋಬಹುದು. ಯಾರಾದರೂ ಅತಿಥಿಗಳು ಮನೆಗೆ ಬಂದಾಗ ನಾವು ಭಗವಂತನಿಗೆ ಅರ್ಪಿಸಿದಂತಹ ಭೋಗವನ್ನು ಅವರಿಗೆ ನಾವು ಕೊಡಬೇಕಾಗುತ್ತೆ. ಮತ್ತು ಸನ್ಯಾಸಿಗಳು, ಈ ರೀತಿ ಯಾರಾದರೂ ಬಂದಾಗ ನಾವು ಆದಷ್ಟು ಶುದ್ಧವಾಗಿರುವಂಥ, ಫ್ರೆಶ್ ಆಗಿರುವಂತಹ ಪದಾರ್ಥಗಳನ್ನು ನಾವು ಬಿಸಿ ಇರಬೇಕಾದ್ರೆ ಅವ್ರಿಗೆ ಬಡಿಸಬೇಕು. ಮತ್ತು ನಾವು ಇವಾಗ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿರ್ತೀವಿ, ಆವಾಗ ಹಿರಿಯ ವೈಷ್ಣವರು ಪ್ರಸಾದವನ್ನು, ಇವಾಗ ಎಲ್ಲ ಕೂತಿರ್ತೀವಲ್ಲ, ಹಿರಿಯ ವೈಷ್ಣವರಿಗೆ ನಾವು ಮೊದಲು ಪ್ರಸಾದವನ್ನು ಬಡಿಸ್ತೀವಿ. ಅವರು ಪ್ರಾರಂಭ ಮಾಡಿದ್ಮೇಲೆ ಆದಷ್ಟು ಬೇರೆಯವರು ಪ್ರಾರಂಭ ಮಾಡೋದು ಸೂಕ್ತ. ಪ್ರಸಾದ ಮಾಡೋ ಜಾಗನೂ ಅಷ್ಟೇ. ನಾವು ಇವಾಗ ಸಾರ್ವಜನಿಕ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪ್ರಸಾದವನ್ನು ಇವಾಗ ತೊಗೊಳ್ತಾ ಇರ್ತಾರೆ, ಮತ್ತು ಟ್ರಾವೆಲಿಂಗ್ ಮಾಡುವಾಗ ತೊಗೊಳ್ತಾ ಇರ್ತಾರೆ. ಇವಾಗ ಯಾವಾಗಲೂ ಯಾತ್ರೆ ಹೋಗಿರ್ತೀವಿ, ಅನಿವಾರ್ಯ ತೊಗೋಬೋದು. ಆದರೆ ಯಾವಾಗಲೂ ಸಹ ಇವಾಗ ದಿನನಿತ್ಯ ನಾನು ಟ್ರಾವೆಲಿಂಗ್ ಇರ್ತೀನಿ, ಅಲ್ಲೇ ತೊಗೊಳ್ತೀನಿ ಅಂದರೆ ಅದನ್ನು ತಪ್ಪಿಸಬೇಕಾಗುತ್ತೆ. ಪ್ರಸಾದನೂ ಸಹ ಶುದ್ಧವಾದ ಸ್ಥಳದಲ್ಲಿ ಪ್ರಸಾದವನ್ನು ತಗೋಬೇಕು. ಮತ್ತು ಪ್ರಸಾದ ತೊಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಕೈ, ಕಾಲು, ಬಾಯಿಯನ್ನು ನಾವು ಶುಚಿಗೊಳಿಸ್ಕೋಬೇಕು. ಪ್ರಸಾದ ಮುಗಿದ ನಂತರವೂ ಸಹ ನಮ್ಮ ಕೈ, ಕಾಲು, ಬಾಯಿಗಳನ್ನು ಶುಚಿಗೊಳಿಸಬೇಕು. ಮತ್ತು ಪ್ರಸಾದ ತೊಗೊಂಡಿರ್ತ ಜಾಗವನ್ನು ಸಹ ನಾವು ಶುಚಿಯಾಗಿ ಇಟ್ಕೋಬೇಕಾಗುತ್ತೆ.
ಪ್ರಸಾದವನ್ನು ನಾವು ಬಲಗೈಯಿಂದ ಮಾತ್ರ ಸ್ವೀಕಾರ ಮಾಡಬೇಕು. ಇವಾಗ ಚಪಾತಿ ಪೂರಿ ಇದನ್ನೆಲ್ಲ ಬಡಿಸಿರ್ತಾರೆ, ಕೆಲವರು ನೋಡಿರ್ತೀರ ಎರಡು ಕೈ ಬಳಸಿ ಅದನ್ನು ಹರಿತಾ ಇರ್ತಾರೆ. ಒಂದೇ ಬಲಗೈಯಲ್ಲಿ ಮಾತ್ರ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಮತ್ತು ಪ್ರಸಾದವನ್ನು ಇವಾಗ ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಮತ್ತು ಭಗವಂತನಿಗೆ ಭೋಗ ಮಾಡೋದಕ್ಕಿಂತ ಮುಂಚೆ ನಾವು ತಗೋಬಾರ್ದು. ಇವಾಗ ಇದೆಲ್ಲ ಭೋಗ ಆಗಿ ಮತ್ತು ನಾವು ಪೂಜೆ ಕೈಂಕರ್ಯಗಳೆಲ್ಲ ಮನೆಯಲ್ಲಿ ಮುಗಿದಾದ ಮೇಲೆ ನಾವು ಪ್ರಸಾದವನ್ನು ತಗೋಬೇಕಾಗುತ್ತೆ. ಸೂಕ್ತವಾದ ಸಮಯ ಇರುತ್ತೆ. ಮತ್ತು ಸಂಧ್ಯಾಕಾಲದಲ್ಲಿ ಇವಾಗ ಸೂರ್ಯಾಸ್ತ ಆದಮೇಲೆ, ಸೂರ್ಯ ಮುಳುಗಿದ ಮೇಲೆ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ನಿಯಮಿತವಾಗಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹೆಚ್ಚಾಗಿ ನಾವು ಪ್ರಸಾದವನ್ನು ತಿನ್ನಬಾರ್ದು. ಇದರಿಂದ ಅಜೀರ್ಣ ಆಗುತ್ತೆ ಮತ್ತು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಇದರಿಂದ ಪ್ರಸಾದವನ್ನು ನಾವು ನಿಯಂತ್ರಿತವಾಗಿ ತಗೊಳ್ಳೋದ್ರಿಂದ ನಮ್ಮ ನಾಲಿಗೆಯೂ ಸಹ ನಿಯಂತ್ರಣಕ್ಕೆ ಬರುತ್ತೆ. ಯಾವ ರೀತಿ ಪ್ರಸಾದವನ್ನು ತಗೋಬೇಕು ಅಂದರೆ ಹೊಟ್ಟೆ ತುಂಬ ತಗೋಬಾರ್ದು. ಯಾವಾಗಲೂ ಸಹ ಪ್ರಸಾದ ನಮಗೆ ಹೊಟ್ಟೆಯ ಅರ್ಧ ಭಾಗ ತಗೋಬೇಕು. ಇನ್ನು ಕ್ವಾರ್ಟರ್, ಕಾಲು ಭಾಗ ನೀರು ಮತ್ತು ಕಾಲು ಭಾಗ ಗಾಳಿ, ಈ ರೀತಿಯಾಗಿ ಪ್ರಮಾಣ ಇರಬೇಕಾಗುತ್ತೆ. ಇದರಿಂದ ನಮ್ಮ ಜೀರ್ಣಕ್ರಿಯೆ ಸಹಜವಾಗಿ ಚೆನ್ನಾಗಾಗುತ್ತೆ. ಮತ್ತು ನಾವು ನೋಡಿರ್ತೀವಿ ಪ್ರಸಾದವನ್ನು ತಗೋಬೇಕಾದ್ರೆ ಚಕ್ಕಲ್ ಪಕ್ಕಲು ಹಾಕ್ಕೊಂಡು ನಾವು ತಗೋಬೇಕಾಗುತ್ತೆ. ಇದರಿಂದ ಏನಪ್ಪ ಅಂದರೆ ಜೀರ್ಣಕ್ರಿಯೆಗೆ ನಮಗೆ ತುಂಬ ಸುಲಭವಾಗಿ ಆಗುತ್ತೆ. ಮತ್ತು ಆದಷ್ಟು ನಮ್ಮ ಕೈಯನ್ನು ಯೂಸ್ ಮಾಡಿ ನಾವು ಪ್ರಸಾದವನ್ನು ತಗೋಬೇಕು. ಕೆಲವರು ಸ್ಪೂನ್ ಬಳಸ್ತಾರೆ, ಕೈಯಲ್ಲೇ ತಗೊಂಡ್ರೆ ತುಂಬ ಒಳ್ಳೆ. ಯಾಕಂದರೆ ನಮ್ಮ ಜೀರ್ಣಕ್ರಿಯೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಾವು ಬೆರಳಲ್ಲಿ ಪ್ರಸಾದವನ್ನು ಬಿಡ್ತೀವಲ್ಲ, ಅಲ್ಲಿಂದ ನಮ್ಮ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ. ಮತ್ತು ಪ್ರಸಾದ ಮುಗಿಸಿದ ನಂತರವೂ ಸಹ ನಾವು ಭಗವಂತನ ಸ್ಮರಣೆ ಮಾಡಿ ಮತ್ತು ಅದೇ ಪಂಕ್ತಿಯಲ್ಲಿ ಎಲ್ಲರೂ ಸಹ ಪ್ರಸಾದವನ್ನು ಮುಗಿಸುವವರೆಗೂ ನಾವು ಕುತ್ಕೊಂಡು ಎಲ್ಲರದ್ದು ಮುಗಿದ ಮೇಲೆ ಆ ಪಂಕ್ತಿಯಿಂದ ಎದ್ದು ಹೋಗಬೇಕಾಗುತ್ತೆ. ಇನ್ನು ಮುಂದಿನ ವಾರ